ನಮಸ್ಕಾರ. ನೋಡಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳು ಆಗೋದು ಅನಿವಾರ್ಯ ಅಲ್ವಾ? ಆದರೆ ಕಂಪನಿಗಳು ತಮ್ಮ ಮುಖ್ಯ ಬಿಸ್ನೆಸ್ ಸ್ಟ್ರಾಟಜಿಯನ್ನೇ ಬದಲಾಯಿಸುವಾಗ, ಅಂದ್ರೆ ಪಿವೋಟ್ ಮಾಡುವಾಗ, ಉದ್ಯೋಗಿಗಳ ಮೇಲೆ ಆಗುವ ಪರಿಣಾಮವನ್ನ ಹೇಗೆ ನಿಭಾಯಿಸಬೇಕು? ಇವತ್ತು ನಾವು ಈ ದೊಡ್ಡ ಬದಲಾವಣೆಗಳನ್ನ ಉದ್ಯೋಗಿಗಳ ದೃಷ್ಟಿಯಿಂದ, ಅಂದ್ರೆ ಮಾನವೀಯತೆಯ ದೃಷ್ಟಿಯಿಂದ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಒಂದು ಕಂಪನಿ ಇಂತಹ ಬದಲಾವಣೆಯ ಹಾದಿಯಲ್ಲಿದ್ದಾಗ ಅದು ತನ್ನ ಉದ್ಯೋಗಿಗಳಲ್ಲಿ ನಂಬಿಕೆ, ಧೈರ್ಯ ಮತ್ತು ಒಂದು ನ್ಯಾಯಸಮ್ಮತವಾದ ವಾತಾವರಣವನ್ನ ಹೇಗೆ ಕಾಪಾಡಿಕೊಳ್ಳಬಹುದು? ಈ ಇಡೀ ವಿಶ್ಲೇಷಣೆ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮಗೆ ಸಹಾಯ ಮಾಡುತ್ತೆ. ಈ ಇಡೀ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 6 ಮುಖ್ಯ ಹಂತಗಳನ್ನು ನೋಡಲಿದ್ದೇವೆ. ಕಂಪನಿಯ ಬದಲಾವಣೆಗಳು ತರುವ ಸವಾಲಿನಿಂದ ಶುರು ಮಾಡಿ, ಆ ಬದಲಾವಣೆಗಳಿಂದ ನಾವು ಕಲಿಬಹುದಾದ ಪಾಠಗಳವರೆಗೆ ಒಂದೊಂದೇ ಹಂತವನ್ನ ನಾವು ಒಟ್ಟಾಗಿ ನೋಡೋಣ. ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ. ಕಾರ್ಪೊರೇಟ್ ಬದಲಾವಣೆಗಳ ಸವಾಲು. ಬದಲಾವಣೆ ಅಂದ್ರೆ ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇಲ್ಲಿ ನಮ್ಮ ಗುರಿ ಬದಲಾವಣೆಯನ್ನ ತಪ್ಪಿಸೋದಲ್ಲ, ಬದಲಾಗಿ ಅದನ್ನ ಒಂದು ಸ್ಪಷ್ಟವಾದ ಮಾನವ ಕೇಂದ್ರಿತ ಯೋಜನೆಯೊಂದಿಗೆ ನಿರ್ವಹಿಸೋದು. ಇನ್ನು ಎರಡನೇದಾಗಿ ಮಾನವೀಯ ಪರಿಣಾಮಕ್ಕಾಗಿ ಯೋಜನೆ. ಅಂದ್ರೆ ಯಾವುದೇ ಆಕ್ಷನ್ ತಗೊಳ್ಳೋಕ್ ಮುಂಚೆ ನಮ್ಮ ಉದ್ಯೋಗಿಗಳ ಮೇಲೆ ಆಗಬಹುದಾದ ನಿಜವಾದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಮೊದಲನೇ ಹೆಜ್ಜೆ. ಇದು ಯಾವುದೇ ಬದಲಾವಣೆ ಅಡಿಪಾಯ ಅಂತಾನೆ ಹೇಳ್ಬೋದು. ಇದನ್ನ ವರ್ಕ್ ಫೋರ್ಸ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಯಾವ ಉದ್ಯೋಗಿಗಳು ಮತ್ತು ಯಾವ ಡಿಪಾರ್ಟ್ಮೆಂಟ್ಗಳು ಈ ಬದಲಾವಣೆಯಿಂದ ಪ್ರಭಾವಿತವಾಗಿವೆ ಮತ್ತು ಯಾವ ಮಟ್ಟದಲ್ಲಿ ಅಂತ ಗುರುತಿಸುವ ಒಂದು ಸಿಸ್ಟಮ್ಯಾಟಿಕ್ ಪ್ರಕ್ರಿಯೆ ಇದು. ಇದು ಸುಮ್ಮನೆ ಊಹೆ ಮಾಡೋದಲ್ಲ, ಬದಲಾಗಿ ಡೇಟಾ ಆಧಾರಿತ ವಿಶ್ಲೇಷಣೆ. ನಮ್ಮ ಮುಂದಿನ ಕ್ರಮಗಳಿಗೆ ಇದೇ ದಾರಿ ತೋರಿಸುತ್ತೆ. ಸರಿ, ಈಗ ನಾವು ಈ ಇಡೀ ಫ್ರೇಮ್ವರ್ಕ್ನ ಹೃದಯ ಭಾಗಕ್ಕೆ ಬರ್ತಿದ್ದೀವಿ. ಉದ್ಯೋಗಿಗಳಿಗೆ ಬೆಂಬಲ ನೀಡುವ ಸ್ತಂಭಗಳು. ಒಂದು ಮಾನವೀಯ ಬದಲಾವಣೆ ಅನ್ನೋದು ಉದ್ಯೋಗಿಗಳಿಗೆ ನೀಡುವ 3 ದೃಢವಾದ ಸ್ತಂಭಗಳ ಮೇಲೆ ನಿಂತಿರುತ್ತೆ. ಇವುಗಳೇ ಅದರ ಆಧಾರ. ಆ 3 ಮುಖ್ಯ ಸ್ತಂಭಗಳು ಯಾವುವು ಅಂದ್ರೆ ಪರಿಹಾರ, ತರಬೇತಿ ಮತ್ತು ಪುನರ್ನಿಯೋಜನೆ. ಈ ಪ್ರತಿಯೊಂದು ಉದ್ಯೋಗಿಗಳ ಭವಿಷ್ಯವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸುರಕ್ಷಿತಗೊಳಿಸಲು ಸಹಾಯ ಮಾಡುತ್ತೆ. ಬನ್ನಿ, ಇವುಗಳ ಬಗ್ಗೆ ಒಂದೊಂದಾಗಿ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಮೊದಲನೇದು ಪರಿಹಾರ ಮತ್ತು ನಿರ್ಗಮನ ಬೆಂಬಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಬರೀ ಹಣಕಾಸಿನ ಪರಿಹಾರ ಕೊಟ್ಟು ಕಳಿಸೋದಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು. ಆರೋಗ್ಯ ವಿಮೆ, ಹೊಸ ಕೆಲಸ ಹುಡುಕೋಕೆ ಸಹಾಯ ಅಷ್ಟೇ ಅಲ್ಲ, ಭಾವನಾತ್ಮಕ ಬೆಂಬಲವನ್ನು ಒಳಗೊಂಡಿರುವ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದು. ಕಂಪನಿಯಿಂದ ಹೊರಹೋಗುವ ಉದ್ಯೋಗಿಗಳಿಗೆ ಇದೊಂದು ರೀತಿ ಸೇಫ್ಟಿ ನೆಟ್ ಇದ್ದ ಹಾಗೆ. ಎರಡನೇ ಸ್ತಂಭ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ. ಅಂದ್ರೆ ಕಂಪನಿ ಒಳಗೆ ಬೇರೆ ರೋಲ್ಗಳಿಗೆ ಅಪ್ಸ್ಕಿಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಕಂಪನಿ ಬಿಟ್ಟು ಬೇರೆ ಕಡೆ ಹೋಗೋರಿಗೆ ಹೊಸ ವೃತ್ತಿ ಮಾರ್ಗಗಳಿಗೆ ರೀಸ್ಕಿಲಿಂಗ್ ಮಾಡೋದಾಗಿರ್ಬೋದು. ಹೀಗೆ ತರಬೇತಿಯಲ್ಲಿ ಇನ್ವೆಸ್ಟ್ ಮಾಡೋದು ಉದ್ಯೋಗಿಗಳಿಗೆ ಅವರ ಭವಿಷ್ಯಕ್ಕೆ ಬೇಕಾದ ಒಳ್ಳೆ ಟೂಲ್ಸ್ ಕೊಟ್ಟ ಹಾಗೆ. ಇದು ಅವರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಮೂರನೇ ಸ್ತಂಭ ಪುನರ್ನಿಯೋಜನೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ನಮ್ಮ ಸಂಸ್ಥೆಯೊಳಗೆ ಇರೋ ಪ್ರತಿಭೆಗಳನ್ನು ಅಲ್ಲೇ ಇರುವ ಹೊಸ ಅವಕಾಶಗಳಿಗೆ ಹೊಂದಿಸೋದು. ಇದರಿಂದ ಏನಾಗುತ್ತೆ ಅಂದ್ರೆ, ಸ್ಕಿಲ್ ಗ್ಯಾಪ್ ಇದ್ರೆ ಅದನ್ನ ಗುರುತಿಸಿ ಬೇಕಾದ ಟ್ರೈನಿಂಗ್ ಕೊಟ್ಟು ನಮ್ಮ ಮೌಲ್ಯಯುತ ಟ್ಯಾಲೆಂಟ್ಸ್ ನಮ್ಮಲ್ಲೇ ಉಳಿಯೋ ಹಾಗೆ ಮಾಡ್ಬೋದು. ಇದು ತುಂಬಾನೇ ಪ್ರೊಆಕ್ಟಿವ್ ಆದ ಸ್ಟ್ರಾಟಜಿ. ಸರಿ, ಮುಂದೆ ಹೋಗೋಣ. ನಮ್ಮ 4ನೇ ಭಾಗ ಸಂವಹನ ಮತ್ತು ಮನೋಬಲ. ನೋಡಿ, ಈ ಬದಲಾವಣೆಯ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಮುಂದೆ ಸಾಗಬೇಕು ಅಂದ್ರೆ ಕಮ್ಯುನಿಕೇಷನ್ ಅನ್ನೋದು ಒಂದು ಮಾರ್ಗದರ್ಶಿ ದೀಪ ಥರ ಕೆಲಸ ಮಾಡುತ್ತೆ. ಇದಕ್ಕಾಗಿ ಒಂದು ಮಲ್ಟಿ ಲೇಯರ್ ಕಮ್ಯುನಿಕೇಷನ್ ಸ್ಟ್ರಾಟಜಿ ಬೇಕು. ಕಂಪನಿ ವೈಡ್ ಟೌನ್ ಹಾಲ್ಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒನ್ ಕೌನ್ಸಿಲಿಂಗ್ವರೆಗೆ ಪ್ರತಿಯೊಂದು ಮಾಧ್ಯಮಕ್ಕೂ ಒಂದು ನಿರ್ದಿಷ್ಟ ಉದ್ದೇಶ ಇರುತ್ತೆ. ಇದರಿಂದ ದೊಡ್ಡ ಅನೌನ್ಸ್ಮೆಂಟ್ಸ್ಗಳಿಂದ ಹಿಡಿದು ವೈಯಕ್ತಿಕ ಬೆಂಬಲದವರೆಗೆ ಎಲ್ಲವೂ ಸಿಗುತ್ತೆ. ಯಾರಿಗೂ ಮಾಹಿತಿ ಕೊರತೆ ಅನ್ನೋದು ಆಗ್ಬಾರ್ದು. ಇಂತಹ ಕಷ್ಟದ ಸಮಯದಲ್ಲಿ ಉದ್ಯೋಗಿಗಳ ಯೋಗಕ್ಷೇಮವನ್ನ ಸಕ್ರಿಯವಾಗಿ ಬೆಂಬಲಿಸೋಕೆ ಮತ್ತು ಅವರ ಮೊರಾಲನ್ನ ಹೈಯಾಗಿಡೋಕೆ ಕೆಲವು ಇನಿಷಿಯೇಟಿವ್ಸ್ ಇವೆ. ಅವರು ಹಿಂದೆ ಮಾಡಿರೋ ಕೆಲಸಕ್ಕೆ ಮನ್ನಣೆ ಕೊಡೋದು, ಫೀಡ್ಬ್ಯಾಕ್ ಕೊಡೋಕೆ ಓಪನ್ ಫೋರಂ ಇಡೋದು, ಇವೆಲ್ಲ ಅವರ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಡೋಕೆ ಸಹಾಯ ಮಾಡುತ್ತೆ. ಈಗ 5ನೇ ಭಾಗಕ್ಕೆ ಬರೋಣ. ನ್ಯಾಯಸಮ್ಮತತೆ ಮತ್ತು ಯಶಸ್ಸನ್ನ ಖಚಿತಪಡಿಸ್ಕೊಳ್ಳೋದು. ಅಂದ್ರೆ ಈ ಪ್ಲಾನ್ ಬರೀ ಪೇಪರ್ ಮೇಲಿರೋದಲ್ಲ, ಅದು ಕಾನೂನುಬದ್ಧವಾಗಿ ಸರಿಯಿದೆಯಾ ಮತ್ತು ಆಚರಣೆಯಲ್ಲಿ ನಿಜವಾಗ್ಲೂ ಪರಿಣಾಮಕಾರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಬೇಕಾದ ಪ್ರಾಕ್ಟಿಕಲ್ ಮೆಥಡ್ಸ್ ಬಗ್ಗೆ ಈ ಸೆಕ್ಷನ್ ಮಾತಾಡುತ್ತೆ. ಇಲ್ಲಿ ನಾವು ಹೊಣೆಗಾರಿಕೆಯ 2 ಮುಖ್ಯ ಮುಖಗಳನ್ನು ನೋಡಬಹುದು. ಒಂದು ಕಡೆ ಲೇಬರ್ ಕಾನೂನುಗಳು, ಕಾಂಟ್ರಾಕ್ಟ್ಗಳು, ಈ ಥರದ ಲೀಗಲ್ ರಿಕ್ವೈರ್ಮೆಂಟ್ಸ್. ಇನ್ನೊಂದು ಕಡೆ ನಮ್ಮ ಮಾನವೀಯ ಗುರಿಗಳು ಎಷ್ಟರ ಮಟ್ಟಿಗೆ ಈಡೇರ್ತಿವೆ ಅಂತ ಅಳಿಯೋಕೆ ಬೇಕಾದ ಮಾನಿಟರಿಂಗ್. ಎರಡೂ ಕೂಡ ಅಷ್ಟೇ ಮುಖ್ಯ. ಇದು ತುಂಬಾನೇ ಚೆನ್ನಾಗಿ ವಿವರಿಸುತ್ತೆ.
ನ್ಯಾಯ ಅನ್ನೋ ಒಂದು ಅಬ್ಸ್ಟ್ರಾಕ್ಟ್ ಐಡಿಯಾವನ್ನ ನಾವು ಅಳೆಯಬಹುದಾದ ರಿಸಲ್ಟ್ಸ್ ಆಗಿ ಹೇಗೆ ಬದಲಾಯಿಸಬಹುದು ಅಂತ. ಎಷ್ಟು % ಉದ್ಯೋಗಿಗಳು ಪುನರ್ನಿಯೋಜನೆಗೊಂಡ್ರು ಅಥವಾ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್ ಎಷ್ಟಿದೆ, ಈ ಥರದ ಮೆಟ್ರಿಕ್ಸ್ಗಾರನ್ನ ಟ್ರ್ಯಾಕ್ ಮಾಡೋದು ಇಡೀ ಪ್ರಕ್ರಿಯೆಗೆ ದಾರಿ ತೋರಿಸುತ್ತೆ, ನಮ್ಮನ್ನ ಸರಿಯಾದ ದಾರಿಯಲ್ಲಿಡುತ್ತೆ. ಮತ್ತು ಕೊನೆಯದಾಗಿ ನಮ್ಮ 6ನೇ ಭಾಗ, ಪರಿವರ್ತನೆಯಿಂದ ಕಲಿಕೆ. ಬದಲಾವಣೆ ಮುಗಿದ ತಕ್ಷಣ ನಮ್ಮ ಕೆಲ್ಸ ಮುಗಿಯಲ್ಲ. ನಮ್ಮ ಕೊನೆಯ ಹಂತ ಏನಂದ್ರೆ ಭವಿಷ್ಯಕ್ಕಾಗಿ ನಾವು ಇದರಿಂದ ಏನ್ ಕಲಿತ್ವಿ ಅಂತ ಯೋಚಿಸೋದು ಮತ್ತು ಸುಧಾರಿಸೋದು. ಇದರಿಂದ ನಾವು ಮುಂದಿನ ಬಾರಿ ಇನ್ನಷ್ಟು ಬೆಟರ್ ಆಗಿ ಕೆಲಸ ಮಾಡಬಹುದು. ಈ ಸ್ಲೈಡ್ನಲ್ಲಿರೋ ಪ್ರಶ್ನೆಗಳು ತುಂಬಾನೇ ಮುಖ್ಯವಾದವು. ಯಾವುದು ಚೆನ್ನಾಗಿ ಕೆಲಸ ಮಾಡ್ತು, ಏನನ್ನ ಇನ್ನೂ ಇಂಪ್ರೂವ್ ಮಾಡ್ಬೋದು, ಮತ್ತು ಅತಿ ಮುಖ್ಯವಾಗಿ ಈ ಕಲಿಕೆಗಳನ್ನು ನಾವು ನಮ್ಮ ಸಂಸ್ಥೆಯ ಒಂದು ಭಾಗವಾಗಿ ಹೇಗೆ ಮಾಡ್ಬೋದು. ಕಾಲಕ್ರಮೇಣ ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಮಾನವೀಯ ಸಂಸ್ಥೆಯನ್ನ ಕಟ್ಟೋಕೆ ಈ ಪ್ರಶ್ನೆಗಳು ಬಹಳಾನೇ ಅವಶ್ಯಕ. ಮತ್ತು ಕೊನೆಯದಾಗಿ ಈ ಒಂದು ಯೋಚನೆಯೊಂದಿಗೆ ಮುಗಿಸೋಣ. ಒಂದು ಪರಿವರ್ತನೆಯ ನಿಜವಾದ ಅಳತೆಗೋಲು ಅದರ ವೇಗವಲ್ಲ, ಬದಲಾಗಿ ಅದರ ಮಾನವೀಯತೆ. ಇದು ಮಾನವೀಯ ಬದಲಾವಣೆಯ ಮೂಲ ತತ್ವವನ್ನೇ ಸಾರಾಂಶಗೊಳಿಸುವ ಒಂದು ತುಂಬಾನೇ ಶಕ್ತಿಯುತವಾದ ಸಂದೇಶ. ಇದನ್ನ ನಾವೆಲ್ಲರೂ ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಬೇಕು.